ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಬಯಸ್ತೀನಿ ಸ್ನೇಹಿತರೆ. ಪಾರ್ಟ್ 1 ಭಾಗದಲ್ಲಿ ಈ ದೇವಸ್ಥಾನನ ಯಾವ ರಾಜರ ಕಾಲದಲ್ಲಿ ಕಟ್ಟಿಸಲಾಯಿತು ಅಂತ ನಿಮಗೆ ಮಾಹಿತಿ ನೀಡಿದ್ದೆ. ಇವಾಗ ಭಾಗ 2ನೇ ಈಗ ಪಾರ್ಟ್ 2 ಬಗ್ಗೆ ನಿಮ್ಗೆ ಪೂರ್ತಿ ಮಾಹಿತಿ ನೀಡ್ತೀನಿ ಸ್ನೇಹಿತರೆ. ನಮಸ್ತೆ ಸ್ನೇಹಿತರೆ, ಈ ದೇವಸ್ಥಾನ ಪಾರ್ಟ್ 1ನಲ್ಲಿ ಯಾವ ರಾಜರ ಕಾಲದಲ್ಲಿ ಈ ದೇವಸ್ಥಾನ ಕಟ್ಟಿಸಲಾಯಿತು ಅಂತ ನಿಮಗೆ ಮಾಹಿತಿ ನೀಡಿದ್ದೆ. ಅದೇ ರೀತಿ ಈ ದೇವಸ್ಥಾನ ಕಟ್ಟಲಿಕ್ಕೆ ಕಾರಣ ಏನು ಅಂತ ನಾನು ಪಾರ್ಟ್ 2ಅಲ್ಲಿ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ದೇವಸ್ಥಾನ ಕಟ್ಟೋದಕ್ಕೆ ಮುಖ್ಯ ಕಾರಣ ಏನಂದರೆ, ವೀರಪ್ಪಣ್ಣ ಅವರ ಮನೆ ದೇವರು ವೀರಭದ್ರೇಶ್ವರ ಸ್ವಾಮಿ. ಆ ವೀರಭದ್ರೇಶ್ವರ ಸ್ವಾಮಿ ಒಂದು ದಿವಸ ವೀರಪ್ಪಣ್ಣನವರ ಕನಸಿನಲ್ಲಿ ಬಂದು ಈ ಜಾಗದಲ್ಲಿ ನನಗೆ ಒಂದು ಗುಡಿಯನ್ನು ನಿರ್ಮಿಸುವಂತ ಕೇಳಿದರು ಸ್ನೇಹಿತರೆ. ಆದ್ದರಿಂದ ವೀರಪ್ಪಣ್ಣನವರು ಈ ಲೇಪಾಕ್ಷಿ ಟೆಂಪಲ್ನ ಕಟ್ಟಲಿಕ್ಕೆ ಕಾರಣವಾಯಿತು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಆ 2 ಚುಕ್ಕೆ ಕಾಣ್ತಿದೆಯಲ್ಲ ನಿಮಗೆ ಕ್ಲಿಯರಾಗಿ, ಅದು ವೀರಪ್ಪ ಈ ದೇವಸ್ಥಾನ ಕಟ್ಸಿದ್ರಲ್ಲ ಅವರ ಕಣ್ಣುಗಳನ್ನ ಎಸ್ತಿರೋದು ಸ್ನೇಹಿತರೆ. ಆ ಗುರುತು, ಅವೆರಡು ಗುರುತುಗಳು. ಇದು ಏಕೆ ನಡೆದಿದೆ ಅಂದರೆ, ವೀರಪ್ಪಣ್ಣ ವಿರೋಧಿಗಳು ರಾಜನ ಹತ್ರ ಹೋಗ್ಬಿಟ್ಟು ಏನು ಹೇಳ್ತಾರೆ, ನಿಮ್ಮ ರಾಜ ಖಜಾನೆ ಅಂದರೆ ನಿಮ್ಮ ರಾಜಧನವನ್ನು ತುಂಬ ವ್ಯರ್ಥ ಮಾಡ್ತಾ ಇದ್ದಾರೆ ವೀರಪ್ಪಣ್ಣರು ಅಂತ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಅಂದರೆ ಅವ್ರ ಮೇಲೆ ದೂರು ನೀಡ್ತಾರೆ. ದೂರು ನೀಡಿದಾಗ ಏನಾಗ್ತಂದರೆ, ಮಹಾರಾಜರು ಏನು ಮಾಡ್ತಾರೆ, ಅವ್ರ 2 ಕಣ್ಣು ಕಿತ್ತಿಸ್ಬಿಡಿ ಅಂತ ಹೇಳ್ಬಿಟ್ಟು ಒಂದು ಆಜ್ಞೆ ಮಾಡಿರ್ತಾರೆ. ಈ ವಿಷಯ ತಿಳಿದ ವೀರಪ್ಪಣ್ಣನವರು ಅವ್ರ 2 ಕಣ್ಣುಗಳ ಮನನೊಂದು ಅವ್ರ 2 ಕಣ್ಣು ಅವರೇ ಸಣ್ಣ ಕಿತ್ಕೊಂಡು ಈ ಗೋಡೆಗೆ ಎಸ್ತಿರ್ತಾರೆ ಸ್ನೇಹಿತರೆ. ಎಸ್ಸಿದಾಗ ಅಲ್ಲಿ ನೋಡಿ, ಆ 2 ಇದು ಕಾಣ್ತಿದೆಯಲ್ಲ, ಅದರಲ್ಲಿ 2 ಕಡೆ ಅವಾಗವಾಗ ರಕ್ತ ಅನ್ನೋದು ಸೋರ್ತಾ ಇರುತ್ತೆ. ಬಟ್ ಇದನ್ನ ಸೈಂಟಿಫಿಕ್ ಆಗಿಯೂ ಇದನ್ನ ಹ್ಯೂಮನ್ ಬ್ಲಡ್ ಇಲ್ವಾ ಅಂತ ಹೇಳ್ಬಿಟ್ಟು ಅದನ್ನ ಟೆಸ್ಟ್ ಮಾಡಿದ್ರೆ ಸರಿ, ಅದು ಹ್ಯೂಮನ್ ಬ್ಲಡ್ ಅಂತ ಪ್ರೂವ್ ಆಗಿದೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಪಾರ್ವತಿ ಪರಮೇಶ್ವರರ ಕಲ್ಯಾಣ ಮಂಟಪ. ಇದು ಈಗ ನೀವು ನೋಡ್ತಾ ಇದ್ರಲ್ಲ, ಈಗ ನೋಡಿ ನಿಮ್ಗೆ ಏನು ಅನಿಸ್ತಾ ಇದೆ, ಇದೇನಪ್ಪ ಕೆಲಸ ಅರ್ಧದಲ್ಲಿ ನಿಂತಿದಂತ ನಿಮ್ಗೆ ಅನಿಸ್ತಾ ಇದೆಯಲ್ವಾ? ಹೌದು ಸ್ನೇಹಿತರೆ, ಇದು ಅರ್ಧದಲ್ಲಿ ನಿಂತಿರೋದು. ವೀರಪ್ಪಣ್ಣನವ್ರ ಮೇಲೆ ತನಗಾಗದೇ ಇರೋ ವಿರೋಧಿಗಳು ಇಲ್ದೇ ಇರೋ ಆಪಾದ ರಾಜರ ಹತ್ರ ಹೋಗಿ ದೂರ ಹೇಳೋದ್ರಿಂದ ಅವರು 2 ಕಣ್ಣು ಕಿತ್ತುಬಿಡಿ ಅಂತ ಹೇಳ್ಬಿಟ್ಟು 2 ಕಣ್ಣು ಕಿತ್ತುಬಿಡಿ ಅಂತ ಹೇಳ್ಬಿಟ್ಟು ಆಜ್ಞೆ ಮಾಡಿರ್ತಾರಲ್ಲ, ಅವಾಗ 2 ಕಣ್ಣನ್ನು ಅಲ್ಲಿ ಗೋಡೆಗೆ ಇದು ಮಾಡಿ ಅವತ್ತಿಗೆ ಈ ಕೆಲಸ ಅರ್ಧಂಬರ್ಧಕ್ಕೆ ಸ್ಟಾಪ್ ಆಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಸೀತಾಮಾತೆಯ ಬಲಗಾಲಿನ ಪಾದ ಹೆಜ್ಜೆಯ ಗುರುತು ಸ್ನೇಹಿತರೆ. ಈ ಪಾದದ ಬಗ್ಗೆ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೇನೆ. ಸ್ನೇಹಿತರೆ, ನೀವು ನೋಡ್ತಾ ಇರಲ್ಲ, ಇಲ್ಲಿ ಆಂಜನೇಯನ ವಿಗ್ರಹ ನೋಡ್ತಾ ಇದ್ದೀರಾ. ಆಮೇಲೆ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಈ ಮಂಟಪದ ಕೆಳಗಡೆ ಕಲ್ಲಿನ ತಟ್ಟೆಗಳನ್ನು ಕೆತ್ತಿದ್ದಾರೆ ಸ್ನೇಹಿತರೆ. ನೋಡಿ, ಈಗ ನೀವು ನೋಡ್ತಾ ಇದ್ದೀರಲ್ಲ, ನೋಡಿ ಹಾಗೆ ನೋಡಿ, ಕಲ್ಲಿನ ಪ್ಲೇಟ್ ನೋಡಿ, ಆ ಕಲ್ಲಿನಲ್ಲಿ ಕೆತ್ತಿರೋದು. ಅಂದರೆ ಆವಾಗ ಶಿಲ್ಪಿಗಳು ಇಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಅವ್ರಿಗೋಸ್ಕರ ಈ ಕಲ್ಲಿನ ತಟ್ಟೆ ಕೆತ್ತನೆಗಳನ್ನು ಇದರ ಸ್ನೇಹಿತರೆ. ಇದರಲ್ಲಿ ಅವರು ಅಡುಗೆ ಬಡಿಸೋದು, ಅಡುಗೆ ಮಾಡೋದು, ಊಟ ಮಾಡೋದೆಲ್ಲ ಇದೇ ತಟ್ಟೆಗಳಲ್ಲಿ ಸ್ನೇಹಿತರೆ. ಈಗ ನಾವು ಇದನ್ನು ನೋಡ್ಬೋದು ಸ್ನೇಹಿತರೆ. ಇವಾಗ ನೋಡಿ ಸ್ನೇಹಿತರೆ, ಈ ದೇವಾಲಯ ವಿನ್ಯಾಸ ನೋಡೋದಾದರೆ ದೇವಸ್ಥಾನವು 7 ಪ್ರಕಾರಗಳಷ್ಟು ವಿಸ್ತಾರವಾಗಿದ್ದು
ಈಗ 3 ಪ್ರಾಕಾರಗಳು ಮಾತ್ರ ಉಳಿದಿದೆ. ಉಳಿದಿದ್ದು ಊರು ಬೆಳೆದಂತೆ ಊರ ಒಳಗೆ ಸೇರಿ ಹೋಗಿದೆ. ಈ ದೇವಸ್ಥಾನವನ್ನು ಕೂರ್ಮಶೈಲವೆಂಬ ಆಮೆ ಆಕಾರದ ಬೆಟ್ಟದ ಮೇಲೆ ಕಟ್ಟಲಾಗಿದೆ ಸ್ನೇಹಿತರೆ. ಬದಿಯಿಂದ ಕಲ್ಲುಗಳನ್ನು ಜೋಡಿಸಿದ್ದಾರೆ ವಿನಃ ಅದಕ್ಕಾಗಿ ತಳಪಾಯವಾಗಲಿ ಅಥವಾ ಆಧಾರವಾಗಲಿ ಕಂಡುಬರುವುದಿಲ್ಲ ಸ್ನೇಹಿತರೆ. ದೇವಸ್ಥಾನದ ಮೊದಲ ಪ್ರಾಕಾರ ಸ್ತಂಭಗಳಲ್ಲಿ ಶಿವ ಪಾರ್ವತಿಯರ ಮುಂದೆ ರಂಬೆ ನಾಟ್ಯ ಮಾಡುವುದನ್ನು ಮತ್ತು ಅಲ್ಲಿನ ಸಭಾಸದರಾಗಿ ಮುನಿವರ್ಯರು ಹಾಗೂ ಮತ್ತಿತರರು ವೀಕ್ಷಿಸುತ್ತಿರುವ ದೃಶ್ಯ ಮತ್ತು ರಂಬೆಯು ಬೃಹದೇಶ್ವರ ನಾಟ್ಯಗುರಾದ ಅವರನ್ನು ನೋಡುತ್ತಾ ನರ್ತನ ಮಾಡುವಂತಿದೆ ಸ್ನೇಹಿತರೆ. ಇನ್ನು ವಿಡಿಯೋ ಮುಂದುವರಿತದೆ. ಇನ್ನು ಮಿಕ್ಕಿರೋ ಸ್ಟೋರಿ ಪಾರ್ಟ್ 3ಯಲ್ಲಿ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಅಷ್ಟಾದರೆ ಶೇರ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ ಅಂತ ದಯವಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ.